ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH. ಬೆಳಗಾವಿಯಲ್ಲಿ 30 ಬ್ಯೂಟಿ ಪಾರ್ಲರ್ಗಳ ಮೇಲೆ ರೇಡ್ ಮಾಡಿದ್ಯಾಕೆ? ಆತಂಕ ಮೂಡಿಸಿದ್ದಕ್ಕೆ ತುಂಗಭದ್ರಾ ಜಲಾಶಯದ 7 ಗೇಟ್ಗಳು. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಕೈ ಶಾಸಕ ಸತೀಶ್ ಸೈಲ್ ನಿವಾಸದ ಮೇಲಿನ ಇಡಿ ದಾಳಿ ವೇಳೆ ಮನೆ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಕೋಟ್ಯಂತರ ಹಣ ಪತ್ತೆಯಾಗಿದೆ. 1.68 ಕೋಟಿ ನಗದು ಜೊತೆ 6.20 ಕೋಟಿಗೂ ಅಧಿಕ ಮೌಲ್ಯದ 6.75 ಕೆಜಿ ಚಿನ್ನವನ್ನ ಇಡಿ ಸೀಸ್ ಮಾಡಿದೆ. ಚರಾಸ್ತಿ ಸ್ಥಿರಾಸ್ತಿ ಸೇರಿದಂತೆ ಒಟ್ಟು 14.13 ಕೋಟಿ ಮೌಲ್ಯದ ಆಸ್ತಿ ಫ್ರೀಸ್ ಮಾಡಲಾಗಿದೆ. ಉತ್ತರ ಕನ್ನಡ ಕಾರವಾರದ ಚಿತ್ತಾಕುಲ ಗ್ರಾಮದ ಮನೆಯಲ್ಲಿ ಇಡಿ ದಾಳಿ ನಡೆಸಿತ್ತು. ನೋ ಪಾರ್ಕಿಂಗ್ ವಿಚಾರಕ್ಕೆ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಮಹಿಳೆ ಸೇರಿದಂತೆ ಇಬ್ಬರನ್ನ ಬೆಂಗಳೂರಿನ ಯಲಹಂಕ ನ್ಯೂಟೌನ್ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆ ಹಿರಲ್ ವ್ಯಾಸ್, ಮೊಹಮ್ಮದ್ ಸರ್ಬಸ್ ಬಂಧಿತರು. ಮೊನ್ನೆ ಮಧ್ಯಾಹ್ನ ಯಲಹಂಕ ರೈತರ ಸಂತೆ ಬಳಿ ಘಟನೆ ನಡೆದಿತ್ತು. ನೋ ಪಾರ್ಕಿಂಗ್ ನಲ್ಲಿದ್ದ ಬೈಕ್ಗೆ ಕರ್ತವ್ಯದಲ್ಲಿದ್ದ PSI ನಿರ್ಮಲಾ ಕ್ಲಾಂಪ್ ಹಾಕಿದ್ರು. ಈ ವೇಳೆ ಪೊಲೀಸರ ಜೊತೆ ಆರೋಪಿಗಳು ಕಿರಿಕ್ ತೆಗೆದಿದ್ದಾರೆ. ಬೆಳಗಾವಿಯಲ್ಲಿ 30 ಬ್ಯೂಟಿ ಪಾರ್ಲರ್ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬ್ಯೂಟಿ ಪಾರ್ಲರ್ಗಳಲ್ಲಿ ಹೇರ್ ಪ್ಲಾಂಟೇಶನ್, ಚರ್ಮರೋಗ ಚಿಕಿತ್ಸೆ ನೀಡುತ್ತಿದ್ದ ಬಗ್ಗೆ ದೂರುಗಳಿದ್ವು. ಡಿಸಿ ಮೊಹಮ್ಮದ್ ರೋಷನ್ ನಿರ್ದೇಶನದ ಮೇರೆಗೆ DHO ಡಾಕ್ಟರ್ ಈಶ್ವರ ಗಡಾದಿ ನೇತೃತ್ವದಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ 10 ಬ್ಯೂಟಿ ಪಾರ್ಲರ್ ಸೀಸ್ ಮಾಡಿದ್ರೆ 20 ಪಾರ್ಲರ್ಗಳಿಗೆ ನೋಟಿಸ್ ನೀಡಲಾಗಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಸಚಿವ HK ಪಾಟೀಲ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದಿನ ಸರ್ಕಾರ ಏನು ಮಾಡಿದೆ ಅಂತ ಹೊರಬರಬೇಕು. ಇದಕ್ಕೆ ಸಬ್ ಕಮಿಟಿ ರಚಿಸಿ ನ್ಯಾಯಮೂರ್ತಿಗಳನ್ನ ಸಹ ನೇಮಿಸಲಾಗಿದೆ. ಶೀಘ್ರವೇ ತನಿಖೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಗಂಡಾಂತರ ಎದುರಾಗಿದೆ ಎನ್ನಲಾಗಿದೆ. ಜಲಾಶಯದ 7 ಗೇಟ್ಗಳು ಬೆಂಡಾಗಿವೆ. 6 ಗೇಟ್ಗಳನ್ನ ಮೇಲಕ್ಕೆ ಏರಿಸಲಾಗ್ತಿಲ್ಲ, ಕೆಳಗಿಳಿಸಲಾಗ್ತಿಲ್ಲ. ಈಗ 4 ಜಿಲ್ಲೆ ರೈತರಿಗೆ ಆತಂಕ ಎದುರಾಗಿದೆ. ಜಲಾಶಯದ ಸುರಕ್ಷತಾ ಸಮಿತಿ ವರದಿಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಈಗ 3 ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗ್ತಿದೆ. ಒಳ ಮೀಸಲಾತಿ ವಿಚಾರವಾಗಿ ಸದ್ಯದಲ್ಲೇ ಸಿಎಂ ಸಿಹಿ ಸುದ್ದಿ ಕೊಡ್ತಾರೆ. ಆಗಸ್ಟ್ 19ರಂದು ಪ್ರತ್ಯೇಕ ಸಂಪುಟ ಸಭೆ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಒಮ್ಮತದಿಂದ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ. ಸುಪ್ರೀಂ ಕೋರ್ಟ್ ಆದೇಶದ ಆಧಾರದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧ ಅಂತ ಚಿಕ್ಕಬಳ್ಳಾಪುರದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದ್ದಾರೆ. ಸರ್ಕಾರ ಇದಕ್ಕೆ ಏನು ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ, ಎಂಪಿರಿಕಲ್ ಡಾಟಾ ಬೇಕು ಅಂತ ಅದನ್ನು ಪಡೆಯುವಂಥ ಕೆಲಸ ಮಾಡಿದೆ. ಈಗ ಆಧಾರದ ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಅದನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆದರೆ ಎಲ್ಲರ ಅಭಿಪ್ರಾಯ ತಗೊಂಡು ಅದನ್ನು ಒಂದು ಒಮ್ಮತವಾಗಿ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಅದರಿಂದ ಈಗ ಅಂತಿಮ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಸದ್ಯದಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಸಿಹಿ ಸುದ್ದಿನ ಕೊಡ್ತಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಪರ್ಫೆಕ್ಟ್ ವರದಿ ನೀಡಿದ್ದಾರೆ. ಯಾವುದೇ ಒಂದು ಆಯೋಗ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ವಿರೋಧ ಇರ್ತದೆ. ನ್ಯಾಯ ಕೊಡುವ ಪ್ರಶ್ನೆ ಬಂದಾಗ ಕೆಲವು ವಿಚಾರಗಳಲ್ಲಿ ಏರುಪೇರು ಆಗುತ್ತದೆ. ಯಾರಿಗೂ ಅನ್ಯಾಯವಾಗದಂತೆ ಸಿಎಂ ಮತ್ತು ಸಚಿವರು ನೋಡಿಕೊಳ್ತಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ನ್ಯಾಯ ಕೊಡ್ತಕ್ಕಂಥ ಪ್ರಶ್ನೆ ಬಂದಾಗ ಕೆಲವು ವಿಚಾರಗಳಲ್ಲಿ ಏರುಪೇರುಗಳು ಸ್ಮಾಲ್ ವಿಷಯದಲ್ಲಿ ಆಗ್ತದೆ. ನಾಗಮೋಹನ್ ದಾಸ್ ಭಾಳ ಪರ್ಫೆಕ್ಟಾಗಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಚರ್ಚೆಯಲ್ಲಿ ಇದ್ದಾವೆ. ನಾವು ಎಲ್ಲ SC ಮಿನಿಸ್ಟ್ರುಗಳು ಕೂಡಿ ಮಾತುಕತೆ ಮಾಡಿ ಯಾರಿಗೂ ಎಲ್ಲಿ ಅನ್ಯಾಯ ಆಗಲಾರದ ರೀತಿಯಲ್ಲಿ ಸಿಕ್ಕಿದ 99% ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂತ್ರಿಮಂಡಲ ಮಾಡ್ತದೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರಲ್ಲಿ ಸಂಶಯ ಬೇಡ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH